ವೀಕ್ಷಕರೇ, ಸ್ಯಾಂಡಲ್ವುಡ್ನ ನಟ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರ 13 ಭಾಷೆಯಲ್ಲಿ ರಿಲೀಸ್ ಆಗಲಿದೆ. ಸ್ಯಾಂಡಲ್ವುಡ್ ಮಾರ್ಟಿನ್ ಸಿನಿಮಾ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡುತ್ತಿದೆ. ಮೊದಲೆಲ್ಲ ನ್ಯಾಷನಲ್ ಪ್ರೆಸ್ ಮೀಟ್ ಮಾಡೋದೇ ಒಂದು ದೊಡ್ಡ ಸಾಧನೆಯಾಗಿತ್ತು. ಕನ್ನಡದ KGF ಚಿತ್ರ ಬಂದ ಮೇಲೆ ನ್ಯಾಷನಲ್ ಪ್ರೆಸ್ ಮೀಟ್ಗಳು ಶುರು ಆಗಿದ್ದವು. ಬಾಲಿವುಡ್ನಲ್ಲಿ ಈ ಒಂದು ಅಭ್ಯಾಸ ಮೊದಲೇ ಇದ್ದೇ ಇತ್ತು ಬಿಡಿ. ಆದರೆ ಇದೀಗ ಕನ್ನಡದ ಮಾರ್ಟಿನ್ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡುತ್ತಿದೆ. ಆಗಸ್ಟ್ 5ರಂದು ಮುಂಬೈನಲ್ಲಿ ಪ್ರೆಸ್ ಮೀಟ್ ಆಯೋಜನೆಯಾಗಿದೆ. ಇಲ್ಲಿ 21 ಭಾಷೆಯ 27 ಪತ್ರಕರ್ತರು ಆಗಮಿಸುತ್ತಿದ್ದಾರೆ. ಈ ಮೂಲಕ ಕನ್ನಡದ ಮಾರ್ಟಿನ್ ಸಿನಿಮಾ ಅತಿ ದೊಡ್ಡ ಸಾಧನೆ ಮಾಡುತ್ತಿರೋ ಉತ್ಸಾಹದಲ್ಲಿದೆ. ಇದರ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಮಾರ್ಟಿನ್ ಚಿತ್ರದ ಟ್ರೈಲರ್ 13 ಭಾಷೆಯಲ್ಲಿ ರಿಲೀಸ್. ಕನ್ನಡದ ಮಾರ್ಟಿನ್ ಚಿತ್ರದ ಟ್ರೈಲರ್ 13 ಭಾಷೆಯಲ್ಲಿ ರಿಲೀಸ್ ಆಗುತ್ತಿದೆ. ಪ್ಯಾನ್ ಇಂಡಿಯಾ ಅಂದರೆ ಇದಪ್ಪ ಅನ್ನುವ ಮಟ್ಟಿಗೆ ಎಲ್ಲ ಭಾಷೆಯಲ್ಲೂ ಟ್ರೈಲರ್ ಬರ್ತಿದೆ. ಇದನ್ನು ನೋಡಲಿಕ್ಕೆ 21 ದೇಶದ 27 ಪತ್ರಕರ್ತರು ಬರ್ತಿದ್ದಾರೆ. ಹಾಗೆಯೇ ಮಾರ್ಟಿನ್ ಚಿತ್ರದಿಂದ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಟ್ರೆಂಡ್ ಶುರು ಆಗುತ್ತಿದೆ. ಅಕ್ಟೋಬರ್ 11ರಂದು ಮಾರ್ಟಿನ್ ರಿಲೀಸ್. ಇದರಿಂದ ಕನ್ನಡ ಸಿನಿಮಾಗಳ ರೀಚ್ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಆಗೋ ಸಾಧ್ಯತೆ ಇದೆ. ಮೊದಲೆಲ್ಲ ಬಾಲಿವುಡ್ ಮಂದಿ ದಕ್ಷಿಣ ಎಲ್ಲ ಪತ್ರಕರ್ತರನ್ನು ಕರೆದು ಒಂದು ನ್ಯಾಷನಲ್ ಪ್ರೆಸ್ ಮೀಟ್ ರೀತಿ ಮಾಡುತ್ತಿದ್ದರು. ಆದರೆ ಮಾರ್ಟಿನ್ ಅದನ್ನು ಮೀರಿ ಹೋಗುತ್ತಿದೆ. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಚಿತ್ರವನ್ನು ರಿಲೀಸ್ ಮಾಡಲಿದೆ. ಮಾರ್ಟಿನ್ ಪ್ರೆಸ್ ಮೀಟ್ಗೆ ವಿದೇಶಿ ಪತ್ರಕರ್ತರ ಆಗಮನ. ಮಾರ್ಟಿನ್ ಪ್ರೆಸ್ ಮೀಟ್ ಮುಂಬೈನಲ್ಲಿ ಪ್ಲಾನ್ ಆಗಿದೆ. ಇದೇ ಆಗಸ್ಟ್ 5ರಂದು ಈ ಪ್ರೆಸ್ ಮೀಟ್ ನಡೆಯುತ್ತಿದೆ. ಇದರಲ್ಲಿ ದೂರದ ಅಮೇರಿಕ, ಕೊರಿಯಾ, ಜಪಾನ್, ರಷ್ಯಾ, ಇಂಗ್ಲೆಂಡ್, ದುಬೈ ಹೀಗೆ 21 ದೇಶದ ಪತ್ರಕರ್ತರು ಈ ಪ್ರೆಸ್ ಮೀಟ್ಗೆ ಆಗಮಿಸುತ್ತಿದ್ದಾರೆ. ಇವರ ಸಮ್ಮುಖದಲ್ಲಿಯೇ ಸಂಜೆ 5:55ಕ್ಕೆ ಮಾರ್ಟಿನ್ ಚಿತ್ರ ಮೊದಲ ಟ್ರೈಲರ್ ರಿಲೀಸ್ ಆಗಲಿದೆ. ಇಂಗ್ಲೆಂಡ್, ರಷ್ಯಾ, ಕೊರಿಯಾ, ಅರಬಿಕ್, ಬಂಗಾಳಿ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹೀಗೆ 13 ಭಾಷೆಯಲ್ಲಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಲಿದೆ. ಮಾರ್ಟಿನ್ ಕನ್ನಡದ ಟ್ರೈಲರ್ ರಿಲೀಸ್ಗೆ ಪ್ರತ್ಯಕ್ಷ ದಿನವನ್ನೇ ಫಿಕ್ಸ್ ಮಾಡಲಾಗಿದೆ. ಆಗಸ್ಟ್ 4ರಂದು ಮಧ್ಯಾಹ್ನ 1 ಗಂಟೆಗೆ ಚಿತ್ರದ ಮೊದಲ ಟ್ರೈಲರ್ ರಿಲೀಸ್ ಆದರೆ ಬೆಂಗಳೂರಿನ ವೀರೇಶ್ ಥಿಯೇಟರ್ನಲ್ಲಿಯೇ ಈ ಒಂದು ಟ್ರೈಲರ್ ರಿಲೀಸ್ ಮಾಡಲಾಗುತ್ತದೆ. ಆದರೆ ಇದನ್ನು ಸುಮ್ಮನೆ ಏನು ತೋರಿಸುತ್ತಿಲ್ಲ. ಇದನ್ನು ನೋಡೋಕ್ಕೆ ಟಿಕೆಟ್ ಕೊಳ್ಳಬೇಕಾಗುತ್ತದೆ. ಈ ಹಿಂದೆನೂ ಸಿನಿಮಾದ ಟೀಸರ್ ಅನ್ನು ಟಿಕೆಟ್ ಮೂಲಕವೇ ಪ್ರದರ್ಶನ ಮಾಡಲಾಗಿತ್ತು. ಈ ಸಲವೂ ಅದನ್ನೇ ಸಿನಿಮಾ ತಂಡ ಮಾಡುತ್ತಿದೆ. ಈ ಒಂದು ಟ್ರೆಂಡ್ ಕನ್ನಡದಲ್ಲಿ ಹೊಸದಾಗಿ ಆಗಿದೆ. ಇದರಿಂದ ಎಲ್ಲದಕ್ಕೂ ಸರಿಯಾದ ಮಹತ್ವ ಸಿಗುತ್ತದೆ ಅಂತಲೂ ಥಿಯೇಟರ್ ಮಾಲೀಕರು ಹೇಳಿದ್ದರು. ಮಾರ್ಟಿನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗುತ್ತಿದೆ. 13 ಭಾಷೆಯಲ್ಲಿ ಸಿನಿಮಾ ತೆರೆಗೂ ಬರುತ್ತಿದೆ. ಹಾಗೆಯೇ ಸಿನಿಮಾ ತಂಡ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಪ್ಲಾನ್ ಮಾಡಿದೆ. ಈ ಮೂಲಕ ಪಕ್ಕಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿಯೇ ರಿಲೀಸ್ ಮಾಡುವ ಪ್ರಯತ್ನ ಆಗಿದೆ. ಪ್ಯಾನ್ ಇಂಡಿಯಾ ಅಂದರೆ ಕೇವಲ ಕೆಲವು ಭಾಷೆಯ ಸಿನಿಮಾ ರಿಲೀಸ್ ಆದರೆ ಅದು ಪ್ಯಾನ್ ಇಂಡಿಯಾ ಆಗೋದಿಲ್ಲ. ಆದರೆ ಮಾರ್ಟಿನ್ ಎಲ್ಲ ಭಾಷೆಯಲ್ಲೂ ಕವರ್ ಮಾಡೋಕ್ಕೆ ಮುಂದಾಗಿದೆ ಅಂತಲೂ ಹೇಳಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ.